ಮೈಕ್ ಹಿಡಿದು ಮಾತಾಡಿಲ್ಲ. ನೋಡೋಣ ಮುಂದಿನ ಚುನಾವಣೆಗೆ ಅಂತ ಬಿಟ್ಟಿದ್ದೆ. ಒಂದು ಚಿಕ್ಕಮಾಗಿ ನಮ್ಮ ಭೀಮಣ್ಣ ಶಿರೂರ್ ಅಂತ ಅದಾರೆ, ಅವರು ಕೂಡ ಅತಿ ಹೆಚ್ಚು ಮತಗಳು ಕೊಟ್ಟಿದ್ದಾರೆ ಆ ಊರಲ್ಲೇ ಮತ್ತು ನಿಮ್ಮ ಊರಿನಲ್ಲೇ ಮತ್ತು ನನ್ನ ಸ್ವಂತ ಊರಿನಲ್ಲೇ. ಅಷ್ಟೇ ಮಾತ್ರ ಮೈಕ್ ಹಿಡಿದು ಮಾತಾಡಿದ್ದೀನಿ, ಮತ್ತೆ ಎಲ್ಲಿ ಮಾತಾಡಿಲ್ಲ. ಇವತ್ತು ಈ ಕ್ಷೇತ್ರ ಎಲ್ಲ ಸಂಪತ್ತುಗಳನ್ನು ಒಳಗೊಂಡೈತಿ. ನಮ್ಮಲ್ಲಿ ನೀರಿದೆ, ಒಳ್ಳೆ ಒಳ್ಳೆ ಉದ್ಯೋಗ ಮಾಡಲಿಕ್ಕೆ ಒಳ್ಳೆ ಫಲವತ್ತಾದ ಭೂಮಿಗಳದಾವ. ಆದರೆ ನಮ್ಮ ದುರ್ದೈವ ಅಂತ ದೊಡ್ಡ ದೊಡ್ಡ ಡ್ಯಾಮ್ಗಳು ಇದ್ರೂ ಕೂಡ ನಮ್ಗೆ ಸರಿಯಾದ ರೀತಿಯಿಂದ ನೀರಾವರಿ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಕುಡಿಯೋ ನೀರಿನ ಕೂಡ ತೊಂದರೆಗಳು ಬಹಳಷ್ಟು ಇದಾವೆ. ಅವೆಲ್ಲ ಹೇಳಿದ್ರೆ ಬಹಳಷ್ಟು ಪಟ್ಟಿಗಳು ಬೆಳೀತಾ ಇದ್ದಾವೆ. ಅದು ಇರಲಿ. ಇವತ್ತು ಏನೇ ಇದ್ರೂ ಕೂಡ ತಾವು ವಿಶೇಷವಾಗಿ ಹೆಚ್ಚು ಮತಗಳನ್ನು ನೀವು ನನಗೆ ಕೊಟ್ಟಿದ್ದಕ್ಕಾಗಿ ಇವತ್ತಿರ್ತಕ್ಕಂಥ ಶಾಸಕರು ನಿಮಗೆ ಕೆಲಸ ಮಾಡಿಕೊಡಲ್ಲ. ಯಾಕಂದ್ರೆ ನೀವು ನನಗೆ ಊಟ ಹಾಕಿದ್ರೆ ಜಾಸ್ತಿ ಅಂತಕ್ಕಂಥ ಅಸೂಯೆ ಭಾವನೆಯಿಂದ ನಿಮ್ಮನ್ನು ದೂರ ಇಡ್ತಾರೆ. ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ನಿಮ್ಮ ಊರಿನ ಏನೇ ಕೆಲಸಗಳು ಇದ್ದರೂ ಕೂಡ ನನ್ನ ಶಕ್ತಿ ಮೀರಿ ಮಾಡಿಕೊಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಜನ ಕಿಲೋಮೀಟರ್ ಚುನಾವಣೆಗೆ ನಿಮ್ಮೆಲ್ಲ ಬಿಟ್ಬಿಡ್ತಾರೆ, 2 ಎಲೆಕ್ಷನ್ ಸೋತ್ಬಿಡ್ತಾರೆ, ಬಿಟ್ಬಿಡ್ತಾರೆ ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಹುಟ್ಟಿಸ್ತಾರೆ. ನೀವು ಯಾರೂ ತೆಗೆದುಕೊಡಬೇಡ್ರಿ. ನನ್ನ ಪ್ರಾಣ ಇರೋವರಿಗೆ ರಾಜಕೀಯ ಮಾಡ್ತೀನಿ. ಮುಂದಿನ ಚುನಾವಣೆಯಲ್ಲಿ ವಿಶೇಷವಾಗಿ ಇಡೀ ಕ್ಷೇತ್ರವನ್ನು ನಾನು ಪಾದಯಾತ್ರೆ ಮಾಡ್ತೀನಿ. ಪ್ರತಿ ಊರಿಗೆ ಒಂದೊಂದು ಆ ಪಾದಯಾತ್ರೆ ಕಾರ್ಯಕ್ರಮ ನಿಮ್ಮ ಊರಿನ ಕೋಲಮ್ಮ ದೇವಿ ಆಶೀರ್ವಾದದೊಂದಿಗೆ ಕುಣಿವೆಂಚಿ ಗ್ರಾಮದಿಂದಲೇ ಪ್ರಾರಂಭ ಮಾಡ್ತೀನಿ. 6 ತಿಂಗಳ ಚುನಾವಣೆ ಮುಂಚೆ ಇದ್ದಾಗ ಪ್ರತಿ ಗ್ರಾಮಕ್ಕೆ ಒಂದೊಂದು ದಿವಸ ಸಂಪೂರ್ಣ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಊರಿಗೆ ಬೆಳಿಗ್ಗೆ ನಾನು 9 ಗಂಟೆಗೆ ಬಂದ್ರೆ ನಿಮ್ಮ ಊರಿನಲ್ಲೇ ಮಧ್ಯಾಹ್ನ ಊಟ, ಸಾಯಂಕಾಲ ಚಹಾ ಕುಡಿದು ರಾತ್ರಿ ವಾಪಸ್ ಹೋಗ್ತೀನಿ. ಅಂದ್ರೆ ಯಾಕಂದ್ರೆ ನನಗೆ ಇನ್ನೂ ಈ ಕ್ಷೇತ್ರದ ಪ್ರತಿ ಗ್ರಾಮಗಳಲ್ಲಿ ಎಲ್ಲ ಸಮುದಾಯದವರನ್ನು ಭೇಟಿಯಾಗಿ ಏನೇನು ಸಮಸ್ಯೆಗಳಿದಾವ ಇನ್ನೂ ಹೆಚ್ಚು ನಾನು ಮನವರಿಕೆ ಮಾಡಿಕೊಂಡು 158 ಹಳ್ಳಿಗಳು ನನ್ನ ಕ್ಷೇತ್ರದಲ್ಲಿ ಬರ್ತಾವೆ. 158 ಹಳ್ಳಿಗಳಿಗೂ ಒಂದೊಂದು ದಿವಸ ನಾನು ಪ್ರತಿ ಕೊಟ್ಟುಕೊಂಡು 6 ತಿಂಗಳ ಮುಂಚೆನೆ ನಿಮ್ಮೆಲ್ಲರ ಸಮಸ್ಯೆಯನ್ನು ಒಳಗೊಂಡು ನಿಮ್ಮ ಅಭಿಪ್ರಾಯ ತೆಗೆದುಕೊಂಡು ಇವತ್ತು ನಾವು ರಾಷ್ಟ್ರೀಯ ಪಕ್ಷದ ಟಿಕೆಟ್ ಸಿಗಬಹುದು ಬಿಡ್ಬೋದು. ಪಕ್ಷದಿಂದ ಸಿಕ್ಕರೂ ಪರವಾಗಿಲ್ಲ. ನೀವೆಲ್ಲರ ಅಭಿಪ್ರಾಯ ಹೆಂಗ್ ಹೇಳ್ತೀರಿ ಆ ಒಂದು ರೀತಿ ನಿರ್ಧಾರ ತೆಗೆದುಕೊಂಡು ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸಿ ನಿಮ್ಮೆಲ್ಲರ ಆಶೀರ್ವಾದ ಪಡೆದು ಈ ಕ್ಷೇತ್ರ 224 ಕ್ಷೇತ್ರದ MLAಗಳು ಬಂದು ನೋಡ್ಬೇಕು ನಮ್ಮ ಹುಡುಗನ ಮತಕ್ಷೇತ್ರ ಹೇಗಿದೆ. ಹಾಗೆ ನನ್ನ ಪ್ರಾಣ ಇರುವುದರಾಗಿ ಮಾಡಿ ನಾನು ತೋರಿಸ್ಬೇಕು ಅಂತಕ್ಕಂಥ ಆಸೆ ಇದೆ. ಅದಕ್ಕೆ ತಾಯಿ ಕೋನಮ್ಮ ದೇವಿಯ ಭಕ್ತ ಕನಕದಾಸನ ಕೂಡಲ ಸಂಗಮನಾಥನ ವಿಜಯ ಮಹಾಂತೇಶನ ಆಶೀರ್ವಾದ ಇರ್ತೈತಂತ ನಂಬಿದ್ದೀನಿ. ನಿಮ್ಮೆಲ್ಲರೂ ನಂಬಿದ್ದೀನಿ. ನೀವೆಲ್ಲ ನನ್ನ ಜೊತೆ ಅದಿರಿ ಅಂತಕ್ಕಂಥ ವಿಶ್ವಾಸದಿಂದ ನಾನು ನಿನ್ನೆ ರಾತ್ರಿನೇ ಬಂದೆ. ನಾಟಕದ ಸಲುವಾಗಿ ಮಳೆಗಾಳೆ ಅಂತೇಳಿ ನಮ್ಮ ಹನುಮಂತವ್ರು ಫೋನ್ ಮಾಡಿದ್ರು. ಮತ್ತೆ ನಾನು ಇಲ್ಲಿ ಸಂಘಕ್ಕೆ ಬಂದೆ. ಅದಕ್ಕೆ ವಿಶೇಷವಾದ ನಿಮ್ಮ ಮೂರು ಪ್ರೀತಿ ಸಲುವಾಗಿ ನಾನು ಬಂದು ಹೋಗಬೇಕು. ಇವತ್ತು ಅವ್ರಲಿಕ್ಕೂ ನಾಳೆ ದರ್ಶನ ಮಾಡ್ಕೊಂಡು ಹೋಗ್ತಂತ ಹೇಳಿದೆ. ಮತ್ತು ಇವತ್ತು ನಾಟಕ ಇಲ್ಲ, ನಾಳೆ ಇದೆ ಅಂತ ಹೇಳಿದ್ರು. ನಾಳೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಾದ್ರೂ ಕೂಡ ಇವತ್ತು ಬಂದಿದ್ದೀನಿ. ನನ್ನ ತಾಯಿಯ ಆಶೀರ್ವಾದ ಕೊಡಿಸಿದಿರಿ, ನನ್ನ ಕೈಲಿ ಪೂಜೆ ಮಾಡಿಸಿದ್ರಿ, ನೀವೆಲ್ಲ ಯುವಕ ಮಿತ್ರ ಪ್ರೀತಿ ತೋರಿಸಿದ್ರಿ. ಈ ಪ್ರೀತಿಗೆ ನಾ ಎಂದೂ ಮೋಸ ಮಾಡಲಾರ ಹಾಗೆ ನೀವು ಯಾರು ಹೆದರ್ಬೇಕಾಗಿಲ್ಲ. ಇವತ್ತು ಶಾಸಕರು ನಿಮಗೆ ಸಹಕಾರ ಕೊಡಲಿಲ್ಲ ಅಂತ ಹೇಳಬೇಕಾದ್ರೆ ನಿಮ್ಮ ಊರಿನ ಏನೇ ಕೆಲಸ ಇರಲಿ ಅದು ಎಷ್ಟೇ ಖರ್ಚಾಗಲಿ ನಾನು ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಹೇಳಿ, ಏನೇ ಇದ್ರು ನೇರವಾಗಿ ನನ್ನ ಹತ್ರ ಬನ್ನಿ, ಫೋನ್ ಮಾಡ್ಕೊಂತ ನೀವು ಮಾತಾಡಿ. ಮುಂದಿನ ದಿನಮಾನದಲ್ಲಿ ನೀವು ಕೂಡಿ ಈ ತಾಲೂಕನ್ನು ಉದ್ಧಾರ ಮಾಡತಕ್ಕಂತ ಕೆಲಸ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ನನ್ನ ಮೇಲೆ ಇಟ್ಟಂತ ನಿಮ್ಮೆಲ್ಲರ ಪ್ರೀತಿಗೆ ಮತ್ತೊಂದು ಸಲ ಅಭಿನಂದನೆ ಸಲ್ಲಿಸಿ ಎರಡು ಮಾತು. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ,
ಸಮಸ್ಯೆ. ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.